ಸ್ನೇಹಿತರೆ ನಮಸ್ಕಾರ. RN5 ನ್ಯೂಸ್ ಚಾನಲ್ಗೆ ಸ್ವಾಗತ. ಇಂದು ಗುರುಮುಟ್ಕಲ್ ಪಟ್ಟಣದ SMR ಕಲ್ಯಾಣ ಮಂಟಪದಲ್ಲಿ ಗುರುಮುಟ್ಕಲ್ ಪೊಲೀಸ್ ಠಾಣೆಯ ಸಾಹಿತ್ಯಾಶ್ರಯದಲ್ಲಿ ನಡೆಯುತ್ತಿರುವಂತಹ ಡ್ರಗ್ಸ್ ಬ್ಯಾಡ ಬ್ರೋ ಎನ್ನುವ ಕಾರ್ಯಕ್ರಮವನ್ನು ಮಾನ್ಯ ಯಾದಗಿರಿ ಜಿಲ್ಲೆಯ DYSP ಅವರ ಸಾಹಿತ್ಯಾಶ್ರಯದಲ್ಲಿ ನಡೆಯಿತು. ಬನ್ನಿ ನೋಡೋಣ ಸ್ನೇಹಿತರೆ ಏನಾಗಿದೆ ಎಂದು ತಿಳಿದುಕೊಂಡು ಬರೋಣ. ಇದು ಕೇವಲ ನಾವು ಕಾರ್ಯಕ್ರಮ ಅಂತ ತಿಳ್ಕೋಬಾರದು. We expect some kind of ಡಿಸಿಪ್ಲಿನ್. ನಾವು ಸಾರ್ವಜನಿಕರಾಗಿದ್ದರೆ ಅಥವಾ ಅನಾಗರಿಕ ಸಮಾಜಕ್ಕೆ ನಾವೇನಾದರೂ ಈ ಕಾರ್ಯಕ್ರಮ ಮಾಡ್ತಾ ಇದ್ದರೆ ಈ ವರ್ಡ್ಸ್ಗಳನ್ನು ಹೇಳೋದು ನಾವು ಬೇಕಾಗಿಲ್ಲ. ನಾವು ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರೋದ್ರಿಂದ ವಿ ಎಕ್ಸ್ಪೆಕ್ಟ್ ಸಮ್ ಕೈಂಡ್ ಆಫ್ ಡಿಸಿಪ್ಲಿನ್ ಫ್ರಮ್ ಯು. ಡಿಸಿಪ್ಲಿನ್, ಹಾರ್ಡ್ ವರ್ಕ್, ಕನ್ಸಿಸ್ಟೆನ್ಸಿ, ಇದು ವೆರಿ ಬೇಸಿಕ್ ರಿಕ್ವೈರ್ಮೆಂಟ್ಸ್. ಒಂದು ಸ್ಟೂಡೆಂಟ್ಸ್ಗೆ ಏನಾದರೂ ಸಕ್ಸಸ್ಫುಲ್ ಆಗಬೇಕು. ಇವತ್ತು ಒಬ್ಬ IAS ಅಧಿಕಾರಿ ಒಂದು ಜಿಲ್ಲೆ ನಡೆಸ್ತಾ ಇದ್ದಾನೆ, ಒಬ್ಬ SP ಇಡೀ ಜಿಲ್ಲೆಯ ಕಾನೂನು ಸುವ್ಯವಸ್ಥೆ ಕಾಪಾಡ್ತಾ ಇದ್ದಾನೆ ಅಂತಂದರೆ ಅದಕ್ಕೆ ಅವರು ದೊಡ್ಡ ದೊಡ್ಡ ಎಕ್ಸಾಮ್ಗಳನ್ನು ಕ್ಲಿಯರ್ ಮಾಡಿ ಈ ಒಂದು ಜಿಲ್ಲೆಗೆ ಜಿಲ್ಲಾಧಿಕಾರಿಗಳಾಗಿರ್ತಾರೆ, SP ಗಳಾಗಿರ್ತಾರೆ, ಮತ್ತೆ ಈ ಒಂದು ಜಿಲ್ಲೆಯನ್ನ, ರಾಜ್ಯವನ್ನ, ರಾಷ್ಟ್ರವನ್ನ ನಡೆಸ್ತಾರೆ. ಅವರಲ್ಲಿರ್ತಕ್ಕಂಥ ಒಂದು ಬೇಸಿಕ್ ರಿಕ್ವೈರ್ಮೆಂಟ್ಸ್ ಏನು? ಡಿಸಿಪ್ಲಿನ್. ನೀವು ಡಿಸಿಪ್ಲಿನ್ ಆಗಿತ್ತು ಅಂತಂದ್ರೆ ಸ್ವಲ್ಪ ಹಾರ್ಡ್ ವರ್ಕ್, ಸ್ವಲ್ಪ ಕನ್ಸಿಸ್ಟೆನ್ಸಿ ಇದ್ರೆ ಸಕ್ಸಸ್ ನಿಮ್ಮನ್ನ ಖಂಡಿತವಾಗಿ ಹುಡ್ಕೊಂಡು ಬರುತ್ತೆ. ಸೊ ಮಾದಕ ವಸ್ತುಗಳ ದುರುಪಯೋಗ ಮತ್ತು ಅಕ್ರಮ ಸಾಗಾಣಿಕೆ ವಿರುದ್ಧ ಈ ಒಂದು ಅರಿವು ಕಾರ್ಯಕ್ರಮವನ್ನ ನಾವು ರಾಜ್ಯಾದ್ಯಂತ, ರಾಷ್ಟ್ರಾದ್ಯಂತ ಮಾಡ್ತಾ ಇದ್ದೇವೆ. ಈ ಒಂದು ಮೊದಲಾಗಿ ಇಂದು ಪ್ರತಿಜ್ಞೆ ಮಾಡುತ್ತೇನೆ, ನಾನು ಯಾವ ಸಂದರ್ಭದಲ್ಲೂ ಮಾದಕ ವಸ್ತುಗಳನ್ನು ಬಳಸುವುದಿಲ್ಲ. ನನ್ನ ಆರೋಗ್ಯ, ಭವಿಷ್ಯ ಮತ್ತು ಕುಟುಂಬವನ್ನು ನಾನು ರಕ್ಷಿಸುತ್ತೇನೆ. ನಾನು ಬದಲಾವಣೆಯ ದೂತನಾಗಿರುತ್ತೇನೆ ಮತ್ತು ಮಾದಕ ವಸ್ತುಗಳ ವಿರುದ್ಧವಾದ ಜೀವನವನ್ನು ಆಯ್ಕೆ ಮಾಡುತ್ತೇನೆ. ನಾನು ನನ್ನ ಸ್ನೇಹಿತರಿಗೆ ತಪ್ಪು ದಾರಿಗೆ ಹೋಗದಂತೆ ಎಚ್ಚರಿಸುತ್ತೇನೆ ಮತ್ತು ಮಾದಕ ವಸ್ತುಗಳ ವಿರುದ್ಧ ಧೈರ್ಯದಿಂದ ನಿಂತು ಮಾದಕ ದ್ರವ್ಯ ಮುಕ್ತ ಸಮಾಜ ನಿರ್ಮಿಸಲು ಶ್ರಮಿಸುತ್ತೇನೆ. ಥ್ಯಾಂಕ್ ಯು.